ಅವ್ರ ಕಾಂಟ್ರಾಕ್ಟರ್ ಜೈಶೀಲ್ ಶೆಟ್ಟರು, ಅವರು ಕುಂದಾಪುರದವರು, ಒಳ್ಳೆಯ ಮನುಷ್ಯ. ಈಗ 10 ವರ್ಷದಿಂದ ಹೇಳಿದ್ದು ನಾನು, ದೂರ ಇರಪ್ಪ, ನಿನ್ನ ಆಸ್ತಿ ಹೊಲ ಚೆಂದಂಗೆ ಉಳಿಸ್ಕೊಂಡು ನೀನು ಉದ್ಯೋಗ ಮಾಡ್ಕೊಂಡಿರೋ ಅಂತ ಹೇಳಿದ್ನಿ. ಆದ್ರೆ ಮೊನ್ನೆ ಏನಾಗಿದ್ದು ಗೊತ್ತಿಲ್ಲ ನನಗೆ. ಬೆಳಗಾವದಲ್ಲಿ ಒಂದು 5 ಎಕರೆ ಮತ್ತು ಗಡಪುರದಲ್ಲಿ ಇರ್ತಕ್ಕಂಥ ಒಂದು 10 ಎಕರೆ, ಒಂದು 15 ಎಕರೆ ಜಮೀನು ಮ್ಯಾಗ 130 ಕೋಟಿ ರೂಪಾಯಿ ಸಾಲ ಕೊಟ್ಟಾರೆ. ಸಬ್ ರಿಜಿಸ್ಟ್ರ್ ಆಸ್ತಿ ಕಿಮ್ಮತ್ತು ಎಷ್ಟೈತಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಮುಖಾಂತರ CEO ಹೇಳ್ತಾನು, ಆ ಸಂಬಂಧಪಟ್ಟಂಥ ಬ್ಯಾಂಕಿನ CEO ಅವರು ಸಬ್ ರಿಜಿಸ್ಟ್ರ್ ವ್ಯಾಲ್ಯೂಯೇಷನ್ ಏನು ರೀತಿ ಜನರಿಗೆ ಗೊತ್ತಾಗಲಿ. ಸಬ್ ರಿಜಿಸ್ಟ್ರ್ ವ್ಯಾಲ್ಯೂಯೇಷನ್ ಏನದ, 130 ಕೋಟಿ 13-14 ಎಕರೆಗೆ ನೀವು 130 ಕೋಟಿ ಕೊಡೋದಾದ್ರೆ ಈಗ ಭಾಳ ಜನ ತೊಗೊಳಕ್ಕೆ ತಯಾರದಾರೆ. ಅದಕ್ಕೆ ಯಾವ ಆಧಾರ ಮ್ಯಾಗ ಕೊಟ್ಟಿದ್ದೀರಿ, ಯಾವ ಹಂತದ ಮ್ಯಾಗ ಕೊಟ್ಟಿದ್ದೀರಿ, ಸಬ್ ರಿಜಿಸ್ಟ್ರ್ ವ್ಯಾಲ್ಯೂಯೇಷನ್ ಏನೈತಿ ಅಂದರೆ ನೇರವಾಗಿ ಇವತ್ತು ದಿವಸ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟುವಂಥ ದುಡ್ಡನ್ನು ಬಳಸ್ಕೊಳ್ಳುವಂಥ ಕಾರ್ಯಕ್ರಮ. ಜೊತೆಗೆ ಇವತ್ತು ಏನು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಕಂಪ್ನಿಗೆ ಬೇನಾಮಿ ಕಂಪ್ನಿಗೆ ಸಾಲ ಕೊಟ್ಟದ್ದು ಮುಗಿಸ್ಕೊಳ್ಳೋವಂಥದ್ದು. ಜೊತೆಗೆ ಜೈಶೀಲ್ ಶೆಟ್ಟರ್ ಮ್ಯಾಗ ಸಾಲ ಕೊಟ್ಟಿದ್ದಾರೆ, ಈ ಜಮೀನು ಮ್ಯಾಗ ಸಾಲ ಕೊಟ್ಟಾರೆ. ನಾಳೆ ಅದು ಮಾರಿರೂ 10-20 ಕೋಟಿ ಆಕೈತಿ ನಮಗೆ ಗೊತ್ತಿಲ್ಲ, ಬಟ್ 130 ಕೋಟಿ ರೂಪಾಯಿ ಕೊಟ್ಟಾರೆ. ಇವೆಲ್ಲ ರಮೇಶ್ ಕತ್ತಿ ಬಂದಂದ್ರೆ ಮಗ ಇವನ್ನೆಲ್ಲ ಕೇಳ್ತಾನೋ, ಅದಕ್ಕೆ ಅವ್ನು ಬರಬಾರ್ದಂಗೆ ನೋಡ್ಕೊಳ್ಳೋಂಥ ಒಂದೇ ಒಂದು ಎಜೆಂಡಾ ಅವ್ರದ್ದು. ಅದಕ್ಕೆ ನನ್ನ ಮೊನ್ನೆ ಯಾರು ಕೇಳಿದ್ರು, ಪ್ರೆಸ್ದವ್ರು, ನೀವು ಎಲ್ಲರೂ ಪ್ರೆಸ್ದವ್ರು ಕೇಳಿದ್ರು, ನಿಮ್ಮನ್ನು ವಿಲನ್ ರೂಪದಾಗ ನೋಡ್ತಾರೆ. ಹೌದು, ಮತ್ತು ತುಡುಗು ಮಾಡಬಾರ್ದು ಅಂತ ಹೇಳೋ, ಮತ್ತು ವಿಲನ್ ಆಗೋಲ್ಲ. ಇಲ್ಲ ಮತ್ತು ಏನು ಬರ್ತೈತಿ ಅದ್ರ ನೀರು ತಗೋ ನಾಡು ತಗೋ ಅಂದ್ರೆ ಮತ್ತು ವಿಲನ್ ಆಗೋದು ನಾ ತುಡುಗು ಮಾಡಬೇಡ್ರು. ಯಾಕಂದರೆ ಲಕ್ಷಾಂತರ ಜನರ ಠೇವ್ ಐತಿ, ಲಕ್ಷಾಂತರ ಜನ ಇದ್ರ ಮ್ಯಾಗ ಅವಲಂಬಿತರಾಗಿದ್ದಾರೆ. ತುಡುಗು ಮಾಡಬೇಡ್ರಿ, ಜಿಲ್ಲಾದಾಗ ಒಳ್ಳೆ ಹೆಸರು ಗಳಿಸ್ಕೊಂಡೈತಿ, ಇದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ, ಉಳಿಸ್ಕೊಂಡು ಹೋಗೋಣ ಅಂತ ನಾ ಹೇಳಕ್ಕೆ ಹೋದರೆ ಅದಕ್ಕೆ ಅವ್ರು ಅಡ್ಡದಾರಿ ಹಿಡಿತಾರೆ. ಅಡ್ಡದಾರಿ ಹಿಡಿದಾಗ ಅನಿವಾರ್ಯವಾಗಿ ನಾವು ವಿಲನ್ ರೂಪದಾಗ ಅವ್ರು ಕಾಣ್ತೀವಿ. ವಿಲನ್ ರೂಪದಾಗ ಕಂಡರೂ ಪರವಾಗಿಲ್ಲ. ನನ್ನ ಜಿಲ್ಲೆಯ ಸಲುವಾಗಿ, ನನ್ನ ರೈತರ ಸಲುವಾಗಿ, ಎಲ್ಲ ಸಮಾಜದ ಸಲುವಾಗಿ ಇವತ್ತು ದಿವಸ ನಾನು ಹೋರಾಟ ಮಾಡ್ತಾನೆ, ಬ್ಯಾಂಕ್ ವ್ಯವಸ್ಥಿತವಾಗಿ ಉಳಿಸ್ತಾನೆ. ಆ ಧೈರ್ಯ ನನಗೈತಿ. ಸರ್, ನಾಳೆ ಬೆಳಕಾದ್ರೆ ಚುನಾವಣೆ ಇರುತ್ತೆ, ಎಷ್ಟು ಸ್ಥಾನ ನಿಮ್ಮದು ಬರುತ್ತೆ ಅಂತ ನಾವು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರು ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಸಂದರ್ಭದಲ್ಲಿ ತಾವೇ ಅದನ್ನು ಕೌಂಟ್ ಮಾಡ್ಕೊಳ್ಬೇಕು, ಎಷ್ಟು ಜನ ನಮ್ಮವ್ರು ಬರ್ತಾರೆ ಅನ್ನೋದು. ಯಾಕೆ ನಮ್ಮವರು ನಿಮ್ಮವರು ಪ್ರಶ್ನೆ ಇಲ್ಲ. ಲಕ್ಷ್ಮಣ್ ಸವದಿಯವರು ಹೇಳಿದ್ದಾರೆ ನಾನು ಇಂಡಿಪೆಂಡೆಂಟ್ಪ ಅಂತ ಹೇಳಿದ್ದಾರೆ. ಪ್ರಕಾಶನ ಹುಕ್ಕೇರಿ ಅವರು, ಗಣೇಶಣ್ಣ ಅವರು ಹೇಳಿದ್ದಾರೆ ನಮಗೆ ಯಾವ್ದು ಬಣ ಇಲ್ಲ ಅಂತ ಹೇಳಿದ್ದಾರೆ. ರಾಜೀವ್ ಕಾಗೆ ಅವರು ಬಣ ಇಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಕತ್ತಿ ನನಗೆ ಬಣ ಇಲ್ಲ ಅಂತ ನಾನು ಹೇಳಿದ್ದೀನಿ. ಎಲ್ಲರೂ ಬಣ ಇಲ್ಲ, ನಾವು ಸಮಾನ ಮನಸ್ಕರು. ಬ್ಯಾಂಕನ್ನು ಉಳಿಸ್ಬೇಕು, ಬೆಳೆಸಬೇಕು. ಜಿಲ್ಲೆಯ ರೈತರಿಗೆ, ಗ್ರಾಹಕರಿಗೆ ಅದರ ಸೇವೆ ಸೌಲಭ್ಯ ಮತ್ತು ಸಾಲ ಸೌಲಭ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಯೋಜನೆ ಬರ್ತಾವೆ ಅವ್ನ ಮನೆಗೆ ಮುಟ್ಟಿಸ್ಬೇಕು ಅನ್ನೋಂಥ ಕಾರ್ಯಕ್ರಮ. ಏನೇ ಆದರೂ ಒಟ್ಟಿನಲ್ಲಿ ಅಧ್ಯಕ್ಷ ನಿಮ್ಮದೇ, ಬರ್ಕೊಂಡು ಹೋಗ್ರಿ. ಅಧ್ಯಕ್ಷ ಉತ್ತಮ್ ಪಾಟೀಲ್ ಅವರಿಗೆ ತಮ್ಮ ಸಪೋರ್ಟ್ ಬಹುಮೂಲ್ಯ ಅಂತ ಎರಡೂ ಕೈಲಿ ಐತಿ. ಎರಡೂ ಕೈಲಿ ಉತ್ತಮ್ ಪಾಟೀಲ್ಗೆ ನಮ್ಮ ಸಪೋರ್ಟ್ ಐತಿ. ಒಂದ ಕೈಲಿ ಆಶೀರ್ವಾದ ಇಲ್ಲ ನಮಗೆ. ಎರಡೂ ಕೈಲಿ ಉತ್ತಮ್ ಪಾಟೀಲ್ಗಾಗಿ ಇವತ್ತು ದಿವಸ ಆಶೀರ್ವಾದ ನಮ್ಮದಿದೆ. ನಿಪ್ಪಾಣಿ ಯಾವಾಗ ಹೋಗ್ತಾ ಇದ್ರು ಸರ್? ಹಾಂ, ನಿಪ್ಪಾಣಿ ಅದು ಈಗಾಗಲೇ ಯಾವಾಗ ಅವಶ್ಯಕತೆ ಬಿದ್ದದೆ, ಯಾವ್ಯಾವ ತಾಲೂಕಿಗೆ ಬಿದ್ದದೆ, ಆವಾಗ ಒಂದು ದಿವಸ ನಾವು ಹೋಗಿ ಭೇಟಿ ಕೊಟ್ಟು ಮತದಾರರಿಗೆ ಭೇಟಿಯಾಗಿ ಅವ್ರ ಮನವೊಲಿಸೋದ್ರ ಮುಖಾಂತರ ಯಾರಿಗೆ ತಾವು ಮತದಾನ ಹಾಕಬೇಕು ಅನ್ನೋದು ಅವ್ರ ಗಮನಕ್ಕೆ ತಂದಿದ್ದೀನಿ. ಆ ನಿಟ್ಟಿನಲ್ಲಿ ಮತದಾರರು ಸಹಿತ ಇಷ್ಟು ವರ್ಷ ನೀ ಕೆಲಸ ಮಾಡಿದೀಪ, ಎಲ್ಲ ಒಳ್ಳೇದು ಮಾಡಿದಿ, ನಿನ್ನ ಮಾತು ಮೀರಂಗಿಲ್ಲ, ನಾವು ಮತದಾನ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಇದನ್ನ ಕೊಡೋದಿಲ್ಲ, ಅದು ಗಂಡಿನವ್ರಿಗೆ ಕೊಡೋದಿಲ್ಲ, ಪತ್ರ ಬರ್ತಾನೆ.